ಸೊ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇ 38 ಆಫ್ 100 ಡೇಸ್ ಚಾಲೆಂಜ್. ಸೊ ಮತ್ತೆ ಅದೇ ಪಾರ್ಕಿಗೆ ಬಂದಿದ್ದೀನಿ. ಸೊ ಯಾರ್ಯಾರು ಇನ್ನೂ ಏನು ಮಾಡ್ತಾಯಿದ್ದೀನಿ ನಾನು ಅಂತ ಗೊತ್ತಿಲ್ಲ, ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾಯಿದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ. ನಾನು ಮಾಡ್ತಾ ಇರೋದೇನೆಂದರೆ ಡೈಲಿ ರೊಟೀನ್, ಅಂದರೆ ದಿನ ಒಂದೊಂದು ವ್ಲಾಗ್ ಹಾಕ್ತಾಯಿರ್ತೀನಿ. ಲೈಕ್ ಪಾರ್ಕಿಗೆ ಬರೋದು, ಎಕ್ಸಸೈಸ್ ಮಾಡೋದು, ವರ್ಕೌಟು, ಆ್ಯಂಡ್ ಬರೀ ಇದೆ ಅಲ್ಲ, ಬಟ್ ಇವಾಗ ಔಟ್ಸೈಡ್ ಎಲ್ಲ ನಾವು ಹೋಗ್ತಾಯಿದ್ರೆ ಅಲ್ಲಿದು ವ್ಲಾಗ್ ಹಾಕಿ ಕಂಟಿನ್ಯೂ ಮಾಡಿ, ಅದು ಸಪ್ರೇಟ್ ಬೇಸಿಸ್, ಅಂದರೆ ಎಂಟರ್ಟೈನ್ಮೆಂಟು ಆರ್ ಟ್ರಾವೆಲಿಂಗ್ ಆ ಥರ ಏನೋ ಒಂದು ಕಂಟೆಂಟ್ ಇರುತ್ತೆ. ಸೊ ಈ ಥರ ಕಂಟೆಂಟು ಯಾರ್ಯಾರಿಗೆ ಯಾರ್ಯಾರು ಇನ್ನೂ ಸುಮ್ಮನೆ ಕೂತಿದ್ದೀರಾ, ಏನು ಮಾಡಿದೆ ನೀವು ನೋಡ್ತಾಯಿದ್ರೆ ನಿಮ್ಗೇನಪ್ಪ ಬೆನಿಫಿಟ್ಸ್ ಅಂದರೆ, ಲೈಕ್ ಇವಾಗ ನನ್ನ ಹತ್ರ ನನ್ನ ಫ್ರೆಂಡ್ಸ್ ಯಾರೂ ಬರೋಲ್ಲ, ಓಕೆನಾ, ವರ್ಕೌಟು ಅದು ಇದು ಮಾಡೋಕ್ಕೆ ಯಾರೂ ಬರೋಲ್ಲ. ಸೊ ಇವಾಗ ನನಗೇನಂದರೆ, ಇವಾಗ ಅವರು ಇದ್ದರೆ ಅವನೇ ಏನೋ ಅಂದರೆ ನನಗೆ ಇವಾಗ ಒಂದು 10 ಡಿಪ್ಸ್ ಹೊಡಿತೀನಿ, 10 ಡಿಪ್ಸ್ ಹೊಡೆದು ನನ್ನ ಫ್ರೆಂಡ್ 15 ಹೊಡೆದ್ಬಿಡ್ತಾನೆ. ಅವ್ನು ಮಾಡ್ತವನನ್ನ ಒಂದು ಕಾರಣಕ್ಕಾದ್ರೂ ನಾನು ತಿರ್ಗಾ ಒಂದು ಟ್ರೈ ಮಾಡ್ತೀನಲ್ವಾ, ಆ ಮೋಟಿವೇಶನ್ ಬರುತ್ತೆ. ಅಂದರೆ ಅವನೇ ಮಾಡ್ತವನೆ, ನಾನು ಯಾಕೆ ಮಾಡ್ತಾಯಿಲ್ಲ ಅಂತ ಒಂದು ಥಾಟ್ಸ್ ಬರುತ್ತೆ. ಸೊ ಆ ಥಾಟ್ಸು ಇವಾಗ ನನ್ನನ್ನು ನೋಡಿ ನೀವು ಮಾಡ್ಬೋದು. ಇವನೇ ಮಾಡ್ತವನೆ, ಈ ಸಣ್ಣ ಅವನೇ, ನನಗೆ ಯಾಕೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಿಮಗೂ ಒಂದು ಜೋಶ್ ಬರ್ಬೋದು ಮಾಡೋಕ್ಕೆ. ಸೊ ನನಗೆ ಬಾಡಿ ಆ ಥರ ಏನೂ ಇಲ್ಲ, ನಾನು ಈಗ ಇನ್ನು 67 kgs ಇದ್ದೀನಿ ನಾನು. ಸೊ ನೀವು ಯಾರಾದರೂ ಹಿಂಗೆ ಸುಮ್ಮನೆ ಕೂತಿದ್ರೆ ನಾನು ನೋಡಿ ಆದರೂ ಮಾಡಿ, ಓಕೆನಾ. ಅವಾಗ ನಿಮಗೆ ಇವನೇ ಮಾಡ್ತವನೆ, ನಾನು ಯಾಕೆ ಮಾಡ್ತಾಯಿಲ್ಲ ಅಂತ ಬರ್ಬೋದು. ಸೊ ವರ್ಕೌಟೇ ಅಂತಲ್ಲ, ಪ್ರತಿಯೊಂದು ಇಷ್ಟಲ್ಲೂ ಅಷ್ಟೇ. ಸೊ ಇವತ್ತಿರೋದು ಟ್ರೈಸೆಪ್ಸ್ ಆ್ಯಂಡ್ ಆ್ಯಪ್ಸ್ ಮಾಡಿ ಅಪ್ಡೇಟ್ ಮಾಡ್ತೀನಿ, ವೆಯ್ಟ್ ಮಾಡಿ ಗೈಸ್. ಸ್ಕಿಪ್ ಮಾಡಿಬಿಡಿ ಗುರು, ಹಂಗೆ ನೋಡಿ. ಸೊ ಗಾಯ್ಸ್, ಎಲ್ಲ ಮುಗೀತು ವರ್ಕೌಟ್ಸು. ಇನ್ನು ಮನೆಗೆ ಹೋಗಿ ಅಪ್ಡೇಟ್ ಮಾಡ್ತೀನಿ. ಸೊ ಟಿಲ್ ದೆನ್ ವಾಚ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು, ಟಾಟಾ.